ಬೆಳಗಿನ ಬ್ರೇಕ್ಫಾಸ್ಟ್‌ಗೆ ಒಂದು ಅತ್ಯುತ್ತಮವಾಗಿರುವಂತಹ ಹೆಲ್ದಿ ತರಕಾರಿ ರಾಗಿ ರೊಟ್ಟಿ. ನಿಮಗೆ ಜೋಳದ ರೊಟ್ಟಿ ಬಡಿದು ಮಾಡೋದಕ್ಕೆ ಬರಲ್ಲ ಅನ್ನೋರು ಈ ರೀತಿ ಸಿಂಪಲ್ಲಾಗಿ, ಈಸಿಯಾಗಿ, ಹೆಲ್ದಿಯಾಗಿ ಈ ತರಕಾರಿ ರಾಗಿ ರೊಟ್ಟಿನ ಟ್ರೈ ಮಾಡಿ ನೋಡಿ. ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ಅಷ್ಟು ಸುಲಭವಾಗಿ ಮಾಡ್ಕೋಬೋದು. ಈ ಸಿಂಪಲ್ ಹೆಲ್ದಿ ತರಕಾರಿ ರಾಗಿ ರೊಟ್ಟಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ರಾಗಿ ಹಿಟ್ಟು ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದ. ಅಕ್ಕಿ ಹಿಟ್ಟು ಹಾಕುವಾಗ ವಿಡಿಯೋ ಸ್ಕಿಪ್ ಆಗಿದೆ. 2 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಜೀರಿಗೆ, ಹಸಿ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಕಟ್ ಮಾಡಿ ಕೂಡ ಹಾಕೋಬೋದು. ಕಟ್ ಮಾಡಿ ಹಾಕಿದರೆ ಮಕ್ಕಳಿಗೆ ಬಾಯಲ್ಲಿ ಸಿಕ್ಕರೆ ತಿನ್ನೋದಿಲ್ಲ ಅಂತೇಳಿ ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊತಿದ್ದೀನಿ ಖಾರಕ್ಕೋಸ್ಕರ. ಹಾಗೆ ಈರುಳ್ಳಿ ಸೇರಿಸ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಅದ್ರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಈ ಶೇಂಗಾ ಮಾತ್ರ ಇದರಲ್ಲಿ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಈ ರೊಟ್ಟಿದು. ಹಾಗೆ ಕ್ಯಾರೆಟ್ ಹಾಕ್ತಿದ್ದೀನಿ. ಇಲ್ಲಿ ತರಕಾರಿ ನಿಮ್ಗೆ ಏನು ಇಷ್ಟನೋ ಅದನ್ನೇ ಹಾಕ್ಕೋಬೋದು. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದ್ರ ಜೊತೆಗೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಕೂಡ ಹಾಕ್ತಿದ್ದೀನಿ. ಮೊದಲೇ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದ. ನೀವಿಲ್ಲಿ ಮೆಂತ್ಯ ಸೊಪ್ಪಿನ ಬದಲಾಗಿ ಪಾಲಕ್ ಸೊಪ್ಪು ಹಾಕ್ಕೋಬೋದು. ಇಲ್ಲಾಂದರೆ ನುಗ್ಗೆ ಸೊಪ್ಪು ಇಷ್ಟ ಇದ್ದರೆ ನುಗ್ಗೆ ಸೊಪ್ಪು ಕೂಡ ಹಾಕ್ಕೋಬೋದು. ತುಂಬ ಹೆಲ್ದಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಹಿಟ್ಟಿನಲ್ಲಿ ಹೋದರೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ಸೊಪ್ಪು ಹಾಕಿರ್ತೇವೆ ಅಂತೇಳಿ. ಇವಾಗೇನಿಲ್ಲ, ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊತ ಹಿಟ್ಟನ್ನ ನಾದ್ಕೋಬೇಕು. ಇಲ್ಲಿ ನಾನು ಫುಲ್ಲು ಕುದಿಯುವಂತಹ ನೀರು ಹಾಕಿ ಹಿಟ್ಟನ್ನ ನಾದ್ತಿದ್ದೀನಿ. ಅಂದರೆ ಫುಲ್ ಬಿಸಿಯಾಗಿರಬೇಕು ನೀರು. ಇಲ್ಲಿ ಬಿಸಿಯಾಗಿರುವಂತಹ ನೀರು ಹಾಕ್ಕೊಂಡು ನಾದ್ಕೋಬೇಕು. ಈ ರೊಟ್ಟಿ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಹಾಗೆ ತಟ್ಟುವಾಗ ಅಥವಾ ಬೇಯಿಸುವಾಗ ಮುರಿಯೋಲ್ಲ, ಹರಿಯೋಲ್ಲ ಇಲ್ಲಿ ಬಿಸಿನೀರು ಹಾಕೋದ್ರಿಂದ. ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕೂಡ ಈ ರೊಟ್ಟಿ ಎಲ್ಲಿ ಮುರಿಯೋಲ್ಲ, ಹಾಗೆ ಹರಿಯೋದಿಲ್ಲ, ಜಿಗಿ ಬರುತ್ತೆ. ಓಕೆ ನೋಡಿ, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ, ಈ ರೀತಿ ನಾದ್ಕೊಂಡ್ರೆ ಆಯಿತು. ಜಾಸ್ತಿ ಗಟ್ಟಿ ಕೂಡ ಇಲ್ಲ, ಜಾಸ್ತಿ ಸಾಫ್ಟ್ ಕೂಡ ಇಲ್ಲ. ಆ ರೀತಿ ಇಲ್ಲಿ ಹಿಟ್ಟನ್ನ ನಾದ್ಕೊಂಡಿನಿ. ಇವಾಗ ಇದಕ್ಕೆ ನಾದಿದ ಮೇಲೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. 10 ನಿಮಿಷ ಆಗಿದೆ. ಇವಾಗ 10 ನಿಮಿಷ ಆದಮೇಲೆ ನಾನಿಲ್ಲಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಈ ರೀತಿ ನೀರಿನಲ್ಲಿ ಇದನ್ನು ತೊಯ್ಸ್ಕೊಂಡು ಇಲ್ಲಿ ರೊಟ್ಟಿನ ನೀವು ತಟ್ಕೋಬೋದು. ಕಾಟನ್ ಬಟ್ಟೆ ಇಲ್ಲ ಅಂದರೆ ನೀವೇನು ಮಾಡಿ, ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೆ ಕೂಡ ನೀವು ಇಲ್ಲಿ ತಟ್ಕೋಬೋದು. ಬಟ್ ಕಾಟನ್ ಈ ರೀತಿ ಬಟ್ಟೆ ಮೇಲೆ ತಟ್ಟಿದರೆ ಆರಾಮಾಗಿ ಎಲ್ಲರೂ ಪರ್ಫೆಕ್ಟಾಗಿ ತಟ್ಕೋಬೋದು. ಏನು ಕಷ್ಟನೇ ಅನಿಸೋದಿಲ್ಲ. ಮೊದಲು ಬಟ್ಟೆನ ನೀರಿನಲ್ಲಿ ತೊಯಿಸ್ಬೇಕು. ನಂತರ ನೀರನ್ನ ಚಿಮ್ಕಿಸಿದ್ದೀನಿ. ಇಲ್ಲಿ ಹಾಕುವಾಗ ರೊಟ್ಟಿ ಸಲೀಸಾಗಿ ಹಂಚಿನಲ್ಲಿ ಕೆಳಗಡೆ ಬೀಳುತ್ತೆ ನೀರಿನಲ್ಲಿ ತೊಯಿಸೋದ್ರಿಂದ. ಹಾಗೆ ಪ್ರತಿ ಸಲ ತಟ್ಟುವಾಗ ನೀರನ್ನ ಚಿಮ್ಕಿಸಿ ನೀವು ಇಲ್ಲಿ ರೊಟ್ಟಿನ ತಟ್ಕೊಳ್ಳಿ. ಹಾಗೆ ಇಲ್ಲಿ ನಿಮಗೆ ಎಷ್ಟು ಬೇಕಷ್ಟು ತೆಳ್ಳಗೆ ನೀವು ಇಲ್ಲಿ ತಟ್ಕೋಬೋದು. ಯಾಕಂದರೆ ಇದರಲ್ಲಿ ಅಕ್ಕಿ ಹಿಟ್ಟು ಹಾಕಿರ್ತೇವಲ್ವ, ಜಿಗಿ ಬರುತ್ತೆ. ಬೇಕಿದ್ರೆ ಒಂದು 2-3 ಚಮಚ ನೀವು ಇಲ್ಲಿ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಕೂಡ ಹಾಕೋಬೋದು. ಹಿಟ್ಟಿನಲ್ಲಿ ಹಾಕಿದರೆ ಏನಾಗುತ್ತೆ, ಇಲ್ಲಿ ಬೇಯಿಸುವಾಗ ಅಥವಾ ತಟ್ಟುವಾಗ ಎಲ್ಲಿ ಹರಿಯೋದಿಲ್ಲ, ಮುರಿಯೋದಿಲ್ಲ ಅಥವಾ ಜಿಗಿ ಬರುತ್ತೆ. ಇಲ್ಲಿ ಬಾಂಬೆ ರವೆ ಮತ್ತು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ, ಜಿಗಿ ಬರುತ್ತೆ. ಇವಾಗೇನಿಲ್ಲ, ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಎರಡೂ ಕಡೆಗೆ ಇಲ್ಲಿ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಗರಿ ಆಗೋ ತನಕ ಬೇಯಿಸ್ಕೊಂಡು ತಗೊಂಡ್ರೆ ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ತರಕಾರಿ ರಾಗಿ ರೊಟ್ಟಿ ರೆಡಿಯಾಗುತ್ತೆ. ನೀವು ಇದರಲ್ಲಿ ಸೊಪ್ಪು, ನಿಮ್ಗೆ ಇಷ್ಟವಾದಂತಹ ಸೊಪ್ಪು ಹಾಕೋಬೋದು. ಹಾಗೆ ಕ್ಯಾಬೇಜ್ ಇಷ್ಟ ಇದ್ದರೆ ಕ್ಯಾಬೇಜ್ ಕೂಡ ಹಾಕೋಬೋದು. ಅಥವಾ ನಿಮಗೆ ಪನ್ನೀರ್ ಇಷ್ಟ ಇದ್ದರೆ ಪನ್ನೀರ್ ಕೂಡ ಹಾಕೋಬೋದು ಈ ಹಿಟ್ಟನ್ನ ನಾದುವಾಗ. ಇಲ್ಲಿ ಸೆಕೆಂಡ್ ರಾಗಿ ರೊಟ್ಟಿ ಕೂಡ ನಾನು ರೆಡಿ ಮಾಡ್ಕೊಂಡಿನಿ. ಮೇಲೆ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸಿ ರೊಟ್ಟಿನ ತಡ್ಕೊಂಡು ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ನೀವು ಇದನ್ನು ಬಿಸಿ ಇರುವಾಗ ಮೇಲೆ ಜಸ್ಟ್ ತುಪ್ಪ ಹಾಕ್ಕೊಂಡು ತಿನ್ಬೋದು. ಸೂಪರ್ ಆಗಿರುತ್ತೆ ಟೇಸ್ಟು. ಅಥವಾ ನಿಮಗೆ ವೆಯ್ಟ್ ಲಾಸ್ ಮಾಡೋದಿದ್ದರೆ ಈ ರೀತಿ ರಾಗಿ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು. ಅಥವಾ ಜೋಳದ ರೊಟ್ಟಿ ಬಡ್ದು ಮಾಡೋದಕ್ಕೆ ಬರಲ್ಲ ಅನ್ನೋರಿಗೆ ಬೆಸ್ಟ್ ಆಪ್ಷನ್ಸ್ ಈ ರಾಗಿ ರೊಟ್ಟಿ. ನಿಮಗೆ ಎಷ್ಟು ಬೇಕಷ್ಟು ತರಕಾರಿ ಹಾಕೋಬೋದು. ಹಾಗೆ ನಿಮಗೆ ಯಾವ್ದು ಸೊಪ್ಪು ಇಷ್ಟನೋ ಅದನ್ನೇ ಸೊಪ್ಪನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ತರಕಾರಿ ರಾಗಿ ರೊಟ್ಟಿ ಮೊಸರು, ಉಪ್ಪಿನಕಾಯಿ ಅಥವಾ ಟೊಮೊಟೊ ಕೆಚಪ ಅಥವಾ ಕಾಯಿ ಚಟ್ನಿ ಇದ್ದರೆ ಸೂಪರ್ ಆಗಿರುತ್ತೆ. ನಾನು ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದ. ಎರಡರ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿತ್ತು. ನಿಮಗೆ ಈ ಕಾಯಿ ಚಟ್ನಿ ರೆಸಿಪಿ ಬೇಕಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಕಾಯಿ ಚಟ್ನಿ ಜಸ್ಟ್ 1 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ನಾನು ಶೂಟ್ ಮಾಡುವಾಗ ಇದು ಕೂಡ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದ, ಬಟ್ ನನಗೆ ನೆನಪು ಹೋಗಿದೆ. ಹೀಗಾಗಿ ನಾನು ಇದು ಕಾಯಿ ಚಟ್ನಿ ರೆಸಿಪಿ ಶೂಟ್ ಮಾಡಿಲ್ಲ. ಸೂಪರ್ ಆಗಿರುತ್ತೆ, ಹೆಲ್ದಿ ರೆಸಿಪಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.